ರಣವಿರಂದನಾದ ಬಲರಾಮರ ಸಹಿತ ಯಾದವರ ಅಕ್ಷಯಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು ನಿರಸ್ತ್ರನೂ ಆದ ನನ್ನೇಕೆ ಕೇಳಿಕೊಂಡೆ. ನಿನ್ನ ಸಹೋದರರು ನಿನ್ನನ್ನು ದಾರಿಗೆ ಕಳಿಸಿದ್ದು ತಪ್ಪಾಯಿತೆಂದು ಭಾವಿಸಿದ್ದೇ. ವಾಸುದೇವ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ, ನಾನು ನಿನ್ನನ್ನು ಬಯಸಿ ಬಂದವನು. ನಾನು ನಿನ್ನನ್ನು ಹೊಂದಿದೆನು. ಕೃಷ್ಣ, ನೀನು ನನ್ನ ರಥದ ಸಾರಥಿಯಾಗು. ತೀರ್ಘಟಿಗರ ಗತಿಯು ದೊಡ್ಡಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸಿ. ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವಗಳ ನಂಚುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆ, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು. ನಿಯತಿಯ ವಕ್ಷದಲ್ಲಿ ಜೀವನದ ಚಿಯಪಟವು ಪುಣ್ಯವನ್ನು ಸೇರುವುದನ್ನು. ಅರ್ಜುನ, ನನ್ನ ದೇವರು ಎಂದು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆ ನನ್ನಲ್ಲೇನಿರುವುದು? ವಾಸುದೇವ, ನಿನ್ನ ನನ್ನಲ್ಲಿ ಇಂದ್ರಜಾಲ ಬೇಕೆ? ಅರ್ಜುನ, ಒಳ್ಳೆಯ ಮಾತುಗಳಿಂದಲೇ ನೀನು ನನ್ನನ್ನು ರಥ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದು ನನ್ನ ಕರ್ತವ್ಯ. ಅದಿರಲಿ, ಇಲ್ಲಿ ನಡೆದ ಶುಭ ಸಮಾಚಾರವನ್ನು ನಿಮ್ಮ ಧರ್ಮರಾಜರಿಗೆ ತಿಳಿಸಿ. ನೀನು ಹೊರಡು. ಆಜ್ಞೆ ಮಾಡುವ.